ಹೆಲೋ ಆಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ಹೇಳಿ ಅಂದ್ಕೊಂಡು ಬರ್ರಿ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನವರಾತ್ರಿಯ 6ನೇ ದಿನ, ದೇವಿ ಕಾತ್ಯಾಯಿನಿನ ಆರಾಧನೆ ಮಾಡುವಂಥ ದಿನ. ಇವತ್ತು ಮಂಗಳವಾರ ಆಗಿದ್ದರಿಂದ ನಾನು ದೇವಿಗೆ ಮತ್ತು ಬನ್ನಿ ಮರಕ್ಕೆ ಉಡಿ ತುಂಬಬೇಕು ಅಂತ ಹೇಳಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ನನ್ನ ಇಡೀ ಬ್ಲಾಗ್ ಒಳಗೆ ನಾನು ಉಡಿ ತುಂಬುವುದನ್ನು ಐತಿ. ಆ್ಯಂಡ್ ಇವತ್ತು ನನಗೆ ಲಕ್ಕಿಲಿ 5 ಜನ ಬಾಲ್ ಮುತ್ತೈದೆಯರು ಸಿಕ್ಕರು ಅಲ್ಲಿ ಗುಡಿ ಒಳಗೆ. ಎಷ್ಟೊಂದು ಜನಕ್ಕೆ ಸಿಕ್ಕಿರಂಗಿಲ್ಲ, ಅಂದರೆ ಅಷ್ಟು ಬೆಳಗ್ಗೆ ಎದ್ದು ಸಣ್ಣ ಮಕ್ಕಳು ಎದ್ದು ಬರೋಂಗಿಲ್ಲ. ಸೊ ಲಕ್ಕಿಲಿ ನನಗೆ ಸಿಕ್ಕರು ಅವತ್ತು 5 ಮಂದಿ ಬಾಲ್ ಮುತ್ತೈದೆಯರು ಸಿಕ್ಕರು. ಅಷ್ಟಲಕ್ಷ್ಮಿ ಗುಡಿ ಒಳಗೆ ದೊಡ್ಡವ್ರಿಗೆ 5 ಮಂದಿಗೆ ಉಡಿ ತುಂಬಿದೆ. ಮತ್ತು ಅಂಬಾಭವಾನಿ ಗುಡಿ ಒಳಗೆ ಬಾಲ ಮುತ್ತೈದೆಯರು 5 ಜನ ಸಿಕ್ಕರು, ಅವ್ರಿಗೆ 5 ಜನಕ್ಕೆ ಉಡಿ ತುಂಬಿದೆ. ಅದಾದಮೇಲೆ ಮತ್ತೆ ಇನ್ನೂ 5 ಜನ ಅಂಬಾಭವಾನಿ ಗುಡಿ ಒಳಗೆ ಮುತ್ತೈದೆಯರು ಸಿಕ್ಕರು. ಸಿಕ್ಕರು ಅನ್ನೋಕ್ಕಿಂತಲೂ ಸಾಕಷ್ಟು ಜನ ಮುತ್ತೈದೆಯರು ಇರ್ತಾರೆ. ನಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ಉಡಿ ತುಂಬೋದು. ಸೊ ಈ ಟೋಟಲ್ ನಾನಿವತ್ತು ಒಂದು 15-16 ಜನಕ್ಕೆ ಉಡಿ ತುಂಬಿದೆ. ಭಾಳ ಖುಷಿ ಆಯ್ತು ನನ್ನ ಮನಸ್ಸಿಗೆ. ಅಂದ್ಕೊಂಡಿರಲಿಲ್ಲ ಇಷ್ಟು ಆಗ್ತೈತಿ ನನ್ನ ಕಡೆಯಿಂದ ಕೆಲಸ ಅಂತೇಳಿ. ಸೊ ಆ ದೇವಿ ಇಚ್ಛೆ ಏನಿರ್ತೈತೋ ಅದು ಆಗ್ತೈತಿ. ನನ್ನ ಕಡೆಯಿಂದ ಏನು ಸೇವೆ ಬೇಕು ಆ ದೇವಿಗೆ ಅನಿಸಿತ್ತಂದ್ರೆ ಆ ದೇವಿ ನನ್ನ ಕಡೆಯಿಂದ ಆ ಸೇವೆ ತೊಗೊತಾಳೆ. ಅದು ನನ್ನ ನಂಬಿಕೆ. ದೇವರು ಒಂದೇನೋ ನಮಗೆಲ್ಲ ಕಳ್ಕೊಂಡು ನಮ್ಮನ್ನು ಕಾಪಾಡಕತ್ತಾನಂದ್ರೆ ನಮ್ಮಾಗ ದೇವ್ರ ಆಶೀರ್ವಾದ ಐತಿ ಅನ್ನೋ ನಂಬಿಕೆನ ನಾನು ಇಟ್ಕೊಂಡು ಇಲ್ಲಿ ತನಕ ಬಂದೀನಿ. ಸೊ ಸಾಕಷ್ಟು ಸ್ಟ್ರಗಲ್ಸ್ ಎಲ್ಲ ನೋಡೀನಿ ನಾನು ಎಷ್ಟೆಲ್ಲ ದಿನ ನನ್ನ ಲೈಫ್ ಒಳಗೆ. ಇನ್ನೂ ಇರ್ತಾವೆ. ಆಲ್ಮೋಸ್ಟ್ ಎಲ್ಲರ ಜೀವನದೊಳಗೆ ಏನಾದರೂ ಒಂದು ಸ್ಟ್ರಗಲ್ ಇರೋದೇ. ಈಸಿ ಜೀವನ ಯಾರಿಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಭಾಳ ಲಕ್ಕಿ ಇದ್ದವ್ರಿಗೆ ಸಿಗ್ತೈತಿ, ಅದನ್ನು ನಾನು ಒಪ್ಕೊತೀನಿ. ಅದೆಲ್ಲ ಹೋಗಲಿ ಬಿಡ್ರಿ. ಈಗ ನೋಡಿರಿ, ನಂದು ಉಡಿ ತುಂಬೋದನ್ನು ನಾನು ಸ್ಟಾರ್ಟ್ ಮಾಡಿದೆ ಅಷ್ಟಲಕ್ಷ್ಮಿ ಗುಡಿ ಒಳಗೆ. ಇಲ್ಲಿ 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಇಲ್ಲಿಂದ ನಾನು ಅಂಬಾಭವಾನಿ ಗುಡಿಗೆ ಹೋಗ್ತೀನಿ ಅಂತ ಹೇಳಿದ್ವಲ್ಲ, ಅಲ್ಲಿ 5 ಜನ ಬಾಲ ಮುತ್ತೈದೆಯರಿಗೆ ಉಡಿ ತುಂಬಿದ್ವಿ. ಇಲ್ಲಿ ನಾವು ಆ್ಯಕ್ಚುಲಿ ಬರೋದೇ ಲೇಟ್ ಆಗಿತ್ತು ಇವತ್ತು. ಬನ್ನಿ ಮರ ಆದರೂ ಬೆಳಕು ಹರಿದ್ರೊಳಗೆ ಬನ್ನಿ ಮರ ಪೂಜೆ ಅಂತೂ ಆಗಿತ್ತು. ಆಮೇಲೆ ಹೊರಗೆ ಬರೋಷ್ಟೊತ್ತಿಗೆ ಬೆಳಕಾಗೋಣ. ಈಗ ನಾವು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಆರತಿ ಮಾಡಿ ಅವ್ರಿಗೆ ಕಾಲು ನಮಸ್ಕಾರ ಮಾಡ್ತೀನಿ. ನಮ್ಮ ಮುತ್ತೈದೆ ಸದಾಕಾಲ ನಮಗೆ ಮುತ್ತೈದೆ ಕರುಣಿಸು ಅಂತೇಳಿ ಆ ಒಂದು ಭಾವನೆಯನ್ನು ನನ್ನ ಮನಸ್ಸೊಳಗೆ ಇಟ್ಕೊಂಡು ನಾನು ಈ ಪೂಜೆನ ಉಡಿ ತುಂಬ ಕಾರ್ಯಕ್ರಮನ ಮಾಡಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ನಿನ್ನೆ ಬ್ಲಾಗು. ನಿನ್ನೆ ಮಂಗಳವಾರನೇ ನಾನು ಇದನ್ನು ಪೋಸ್ಟ್ ಮಾಡಬೇಕಾಗಿತ್ತು. ಎಡಿಟಿಂಗ್ ಎಲ್ಲ ಆಗಿತ್ತು, ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಬಿಟ್ಟಿದ್ದೆ. ಆಮೇಲೆ ಮಾಡಬೇಕು ಅಂಥೇಳಿ ಆಮೇಲೆ ಅದಾಗಲೇ ಇಲ್ಲ. ನಿನ್ನೆ ನಂದು ಇಡೀ ದಿನ ಫುಲ್ಲು ಬ್ಯುಸಿ ಇತ್ತು ಡೇ. ನನ್ನ ತಂಗಿ ಬಂದಿದ್ಲ ಬೆಂಗಳೂರಿಂದ. ನಂದು 2 ಮಕ್ಕಳಿಗೆ ಕರ್ಕೊಂಡು ಹೋದ್ಲು ಊರಿಗೆ. ಅವು ಹೋಗ್ತೀನಿ ಅಂತೇಳಿ ಹಠ ಮಾಡಿದ್ರು, ಇಬ್ಬರು ಹೋದ್ರು. ಹಾಗಾಗಿ ಅವ್ರಿಗೆಲ್ಲ ಕಳಿಸೋ ತಯಾರಿ ಒಳಗೆ ನಾನಿದ್ದೆ. ಹಾಗಾಗಿ ಅದನ್ನು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸಾಯಂಕಾಲ ನಾನು ಒಂದು ಸ್ವಲ್ಪ ಹೊರಗೆ ಹೋಗಿದ್ದೆ, ಕೆಲಸ ಇತ್ತು ಅಂಥೇಳಿ. ಸೊ ಸಾಯಂಕಾಲವೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನು ವಿಚಾರ ಮಾಡಿದೆ ಅಂದ್ರೆ, ಹೆಂಗೂ ಹಿಂದಿನ ವಿಡಿಯೋ ಒಳಗೆ 2 ದಿನದ ಸೇರಿ ವಿಡಿಯೋ ಹಾಕಿನಲ್ಲ, ಸೊ ಇದನ್ನು ಹಾಗೆ ಮಾಡಿದ್ರೆ ಆಯ್ತು ಅಂತೇಳಿ ಇವತ್ತಿಂದ ನಿನ್ನೆದು ವಿಡಿಯೋ ಸೇರಿ ಇವತ್ತನ್ನು ಪೋಸ್ಟ್ ಮಾಡಾಕತ್ತಿದ್ದೆ. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಂದು ವಿಡಿಯೋ ನೋಡಕತ್ತಿರೋ ಎಲ್ಲರಿಗೂ ಭಾಳ ಥ್ಯಾಂಕ್ಸ್. ನಾನು ಅಷ್ಟಲಕ್ಷ್ಮಿ ಗುಡಿಯಿಂದ ನಾವು ಅಂಬಾಭವಾನಿ ಗುಡಿಗೆ ಬಂದ್ವಿ.
ಸೊ ಇಲ್ಲಿ ಲಕ್ಕಿಲಿ ನಂಗೆ 5 ಜನ ಬಾಲ ಮುತ್ತೈದೆಯರು ಸಿಕ್ಕರು ಅಂತಂದು ಹೇಳಿದ್ನಲ್ಲ. ಸೊ ಅವರು ಇಲ್ಲದಾರ ನೋಡ್ರಿ. ಪಾಪ ಸಣ್ಣ ಮಕ್ಕಳು ಬೆಳಗ್ಗೆ ಜಲ್ದಿನೇ ಎದ್ದು ಬರ್ತಾರಂದ್ರೆ ಭಾಳ ಗ್ರೇಟ್ ಅವರು. ಆಮೇಲೆ ಈಗಿನ ಮಕ್ಕಳಿಗೆಲ್ಲ ನಾವು ಮಾಡೋ ಕಲ್ಚರೆಲ್ಲ ಕಲಿಸಿದ್ರೆ ಅವು ದೊಡ್ಡವರಾದ್ಮೇಲೆ ಅವ್ರಿಗೆ ಏನೂ ಕಷ್ಟ ಆಗಂಗಿಲ್ಲ. ಸೊ ಆ ಮಕ್ಕಳೆಲ್ಲ ಬಂದಿರೋದು ನಂಗೆ ಭಾಳ ಖುಷಿ ಆಯ್ತು. ಇವರು ನನ್ನ ಫ್ರೆಂಡ್. ಸೊ ಸಿಕ್ಕಿದ್ರು, ಹಾಗೆ ಮಾತಾಡ್ಕೊಂತ ನಿಂತಿದ್ವಿ. ಈ ದೇವಸ್ಥಾನದೊಳಗೆ ಬಾಲ ಮುತ್ತೈದೆಯರು ಸಿಕ್ಕಿದ್ದಕ್ಕೆ ಎಲ್ಲರಿಗೆ ಫುಲ್ ಖುಷಿ ಆಗ್ಬಿಟ್ಟೈತಿ. ಹಾಗಾಗಿ ಎಲ್ಲರೂ ಮುತ್ತೈದೆಯರಿಗೆ ಬಾಲ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋದು, ಆರತಿ ಮಾಡೋದು, ಉಡಿ ತುಂಬೋದು ಸಾಕಷ್ಟು ಜನ ಮಾಡಿದ್ರು, ಇವನ್ ನಾನು ಹಿಡ್ಕೊಂಡು. ನಂಗೆ ನಿನ್ನೆ ದಿನ ಭಾಳ ಖುಷಿ ಆಯ್ತು. ಏನು ಏನು ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ನಂಗಂತೂ ಖುಷಿ ಆಯ್ತು. ಸೊ ಇವತ್ತಿನ ಮಂಗಳವಾರದ ಬ್ಲಾಗನ್ನು ನೀವು ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ನನಗೆ ಹೇಳ್ರಿ. ಆ್ಯಂಡ್ ನಂದು ಈ ಸದ್ಯಕ್ಕಿನ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ನೋಡಾಕತ್ತಾರೆ ಸ್ವಲ್ಪ ಜನ. ನೋಡಿದವ್ರಿಗೆಲ್ಲ ಭಾಳ ಥ್ಯಾಂಕ್ಸ್. ಇದೇ ಥರ ನನ್ನ ವಿಡಿಯೋ ನೋಡಿರಿ, ನಂಗೆ ಸಪೋರ್ಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಇವತ್ತಿನ ವ್ಲಾಗು. ಸೊ ನಿನ್ನೆ ಮಂಗಳವಾರದ್ದನ್ನು ಇದ್ರೊಳಗೆ ಎಡಿಟ್ ಮಾಡಿ ಹಾಕೀನಿ. ಸೊ ವಾಯ್ಸ್ ಓವರು ಇವತ್ತೇ ಕೊಡಾಕತ್ತೀನಿ, ಹಾಗಾಗಿ ಎಲ್ಲ ಇವತ್ತೇ ಅಂತೇಳಿ ಬಂದೈತಿ.
ಸೊ ಇದು ಆ್ಯಕ್ಚುಲಿ ಇವತ್ತು ನವರಾತ್ರಿಯ 7ನೇ ದಿನ. ಇವತ್ತು ದೇವಿ ಕಾಳರಾತ್ರಿ ಮಾತೆಯನ್ನು ಪೂಜೆ ಮಾಡ್ತಾರೆ. ಸೊ ಇವತ್ತು ಕಲರ್ ಬಂದು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಐತಿ. ಸೊ ನಿಮಗೆ ನಾವು ಆ್ಯಸ್ ಯೂಶ್ವಲ್ ಅಷ್ಟಲಕ್ಷ್ಮಿ ಗುಡಿಗೆ ಹೋಗಿ ಅಲ್ಲಿ ದೊಡ್ಡ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅದಾದ ನಂತರ ಅಂಬಾಭವಾನಿ ಗುಡಿಗೆ ಹೋಗಿ ಅಲ್ಲಿ ಒಂದು ಬನ್ನಿ ಮರ ಐತಿ, ಅಲ್ಲಿ ಪೂಜೆ ಮಾಡಿ ಆಮೇಲೆ ಅಲ್ಲಿ ಶಿವಲಿಂಗ ಐತಿ, ಅಲ್ಲಿ ಶಿವಪ್ಪಗೆ ಅಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಅಂಬಾಭವಾನಿಗೆ ಕೈ ಮುಗಿದು ಇಷ್ಟೆಲ್ಲ ನಮ್ಮದು 9 ಡೇಸ್ನು ಇದೇ ಪ್ರೊಸೆಸ್ ಸೇಮ್ ಆಗೇ ಇರುತ್ತೆ. ಸೊ ಹಿಂದಿನ ವಿಡಿಯೋದೊಳಗೆ ನಾನು ನನ್ನ ಉಡಿ ತುಂಬುವ ವ್ಲಾಗನ್ನು ಇದ್ರೊಳಗೆ ಎಡಿಟ್ ಮಾಡಿ ಹಾಕಿನಲ್ಲ. ಸೊ ನಿಮಗೆ ಅದು ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಹೇಳ್ರಿ. ಆ್ಯಂಡ್ ವಿಡಿಯೋ ನೋಡಕತ್ತಿರೋ ಎಲ್ಲರಿಗೂ ಭಾಳ ಥ್ಯಾಂಕ್ಸ್. ಏನಪ್ಪ ಪದೇ ಪದೇ ಥ್ಯಾಂಕ್ಸ್ ಹೇಳ್ತಾಳೆ ಅಂತ ಅನ್ಕೋಬೇಡ್ರಿ. ಖುಷಿ ಆಗಕತ್ತೈತಿ ನನಗೆ ಈಗೇನು ಹಾಕಾಕತ್ತೀನಲ್ಲ ನವರಾತ್ರಿ ಸೀರೀಸ್ ಅವೆಲ್ಲ ವೀಡಿಯೋಸು ಸ್ವಲ್ಪ ಜನ ನೋಡತ್ತಾರೆ, ಇಂಟ್ರೆಸ್ಟ್ ತೊಗೊಂಡು ನೋಡಕತ್ತಿರೋ ಎಲ್ಲರಿಗೆ ಥ್ಯಾಂಕ್ಸ್. ನೋಡಕತ್ತಿರೋವ್ರಿಗೂ ನನ್ನ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಆದಷ್ಟು ನೀವು ನನ್ನ ವೀಡಿಯೋನ ಶೇರ್ ಮಾಡಿರಿ, ಇನ್ನೊಂದಿಷ್ಟು ಜನನೂ ನೋಡಲಿ ನನ್ನ ವೀಡಿಯೋ. ಆ್ಯಂಡ್ ನಮ್ಮ ಕಡೆ ನಮ್ಮದು ನಾರ್ತ್ ಕರ್ನಾಟಕ ಕಲ್ಚರ್ ಬೇರೆ ಕಡೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ, ಅದು ಒಂದು ಸ್ಪ್ರೆಡ್ ಆಗೋದ್ರಿಂದ ನಮ್ಮದೊಂದು ಕಲ್ಚರ್ ಬೆಳೀತಿತ್ತಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ. ಆ್ಯಂಡ್ ಹಂಗನೇ ನಂದು ಚಾನಲ್ಗೂ ಒಂದು ಗ್ರೋತ್ ಸಿಗ್ತೈತಿ ಅಂಥೇಳಿ ನಂದು ಒಂದು ಪರ್ಸ್ನಲ್ ರಿಕ್ವೆಸ್ಟ್. ಮತ್ತು ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎರಡು ನಿಮಿಷ ಐತ್ರಿ ಆಂಟಿ.